ಧ್ರುವ ಸರ್ಜಾ ನಟನೆಯ ಕೆಡಿ ಸಿನಿಮಾ ಅಬ್ಬರಿಸುವುದಕ್ಕೆ ಫುಲ್ ತಯಾರಿ ನಡೆಸ್ತಾ ಇದೆ. ಇಂತಹ ಹೊತ್ತಲ್ಲೇ ಈಗ ಧ್ರುವ ಸರ್ಜಾರೇ ನಿರ್ಮಾಪಕರೊಬ್ಬರಿಗೆ ವಂಚನೆ ಮಾಡಿದ ಆರೋಪ ಕೇಳಿ ಬರ್ತಿದೆ. ಆಕ್ಷನ್ ಪ್ರಿನ್ಸ್ ಮೇಲೆ 3 ಕೋಟಿ ಚೀಟಿಂಗ್ ಕೇಸ್. ಜಗ್ಗುದಾದ ಸಿನಿಮಾ ನಿರ್ಮಾಪಕರಿಂದ ಎಫ್ಐಆರ್. ಧ್ರುವ ಸರ್ಜಾ ಬಹದ್ದೂರ್ ಹುಡುಗ ಪೊಗರು ತೋರಿಸಿ ಮಾರ್ಟಿನ್ ಆಗಿ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಸುದ್ದಿ ಮಾಡಿದ ಹೊತ್ತಲ್ಲೇ ನಿರ್ಮಾಪಕರಿಗೆ ಧ್ರುವ ಸರ್ಜಾ ವಂಚನೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ಹೌದು, ಸಿನಿಮಾ ಮಾಡುವುದಾಗಿ ಹೇಳಿ ಕಥೆ ಕೂಡ ಕೊಟ್ಟು ದರ್ಶನ್ ರಾಜ್ ಜಗ್ಗುದಾದ ಸಿನಿಮಾ ನಿರ್ಮಿಸಿದ್ದ ರಾಘವೇಂದ್ರ ಹೆಗಡೆಗೆ 3 ಕೋಟಿ ವಂಚಿಸಿದ್ದಾರಂತೆ. ಮುಂಬೈನ ಅಂಬೋಲಿ ಠಾಣೆಯಲ್ಲಿ ಧ್ರುವ ಸರ್ಜಾ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. 2016ರಲ್ಲಿ ನನ್ನ ಮೊದಲ ಸಿನಿಮಾ ಜಗ್ಗುದಾದ ಯಶಸ್ಸು ಕಂಡಿತ್ತು. ಈ ವೇಳೆ ಧ್ರುವ ಸರ್ಜಾ ಅವರು ನನ್ನ ಕಚೇರಿಗೆ ಬಂದು ಸಿನಿಮಾ ಮಾಡುವ ಆಸಕ್ತಿ ತೋರಿದರು. 2016ರಿಂದ 2018ರವರೆಗೆ ಅವರು ಈ ವಿಚಾರದಲ್ಲಿ ತುಂಬಾನೇ ಆಸಕ್ತಿ ತೋರಿಸುತ್ತಿದ್ದರು. ದಿ ಸೋಲ್ಜರ್ ಹೆಸರಿನ ಸಿನಿಮಾದ ಸ್ಕ್ರಿಪ್ಟ್ ಕೂಡ ನೀಡಿದ್ರು. 2019ರಲ್ಲಿ ಚಿತ್ರ ನಿರ್ಮಾಣಕ್ಕಾಗಿ ಧ್ರುವ ಅವರಿಗೆ 3 ಕೋಟಿ ರೂಪಾಯಿ ನೀಡಿದ್ದರು. ಧ್ರುವ ಅವರು ಚಿತ್ರದಿಂದ ಹಿಂದೆ ಸರಿದಿದ್ದಾರೆ ಮತ್ತು ಹಣವನ್ನ ಮರುಪಾವತಿಸಿಲ್ಲ. ಹಣವನ್ನ ಪಡೆದ ನಂತರ ಧ್ರುವ ಅವರು ಅವಧಿ ವಿಸ್ತರಣೆಗೆ ಕೋರಿದ್ದರು. ನಂತರ ಕೋವಿಡ್ ಬಂತು. ಲಾಕ್ಡೌನ್ ಪೂರ್ಣಗೊಂಡರೂ ಧ್ರುವ ಪ್ರತಿಕ್ರಿಯಿಸಲಿಲ್ಲ. 3 ಕೋಟಿ ರೂಪಾಯಿ ವಂಚನೆ ಕೇಸ್ ಇದಾಗಿದ್ದು, ಬಡ್ಡಿ ಸೇರಿ ಆ ಹಣ ಈಗ 9.58 ಕೋಟಿ ರೂಪಾಯಿ ಆಗಿದೆ. ಧ್ರುವ ಯೋಜನೆಯಿಂದ ಹಿಂದೆ ಸರಿದಿದ್ದು ಮಾತ್ರವಲ್ಲ, ಕರೆಗಳನ್ನು ಸ್ವೀಕರಿಸಿಲ್ಲ. 3 ಕೋಟಿ ರೂಪಾಯಿ ವಂಚನೆ ಕೇಸ್ ಇದಾಗಿದೆ. ಬಡ್ಡಿ ಸೇರಿ ಆ ಹಣ ಈಗ 9.58 ಕೋಟಿ ರೂಪಾಯಿ ಆಗಿದೆ ಅಂತ ನಿರ್ಮಾಪಕ ರಾಘವೇಂದ್ರ ಹೆಗಡೆ ಹೇಳ್ತಿದ್ದಾರೆ. ಅಷ್ಟೇ ಅಲ್ಲ, ಸ್ಕ್ರಿಪ್ಟ್ ರೈಟರ್ಗಳಿಗೂ ಧ್ರುವ ಹಣ ಕೊಡಿಸಿದ್ರಂತೆ. ಇದನ್ನು ಸೇರಿಸಿದ್ರೆ ರಾಘವೇಂದ್ರ ಅವರ ಕೈಯಿಂದ 3.43 ಕೋಟಿ ರೂಪಾಯಿಯನ್ನ ಕೊಡಿಸಿದ್ರಂತೆ. ಈಗ ಧ್ರುವ ಯೋಜನೆಯಿಂದ ಹಿಂದೆ ಸರಿದಿದ್ದು ಮಾತ್ರವಲ್ಲ, ಕರೆಗಳನ್ನ ಸ್ವೀಕರಿಸಿಲ್ಲ ಅಂತ ರಾಘವೇಂದ್ರ ಹೆಗಡೆ ಕೇಸ್ ದಾಖಲಿಸಿದ್ದಾರೆ. ಒಟ್ನಲ್ಲಿ ನಿರ್ಮಾಪಕರ ಜೊತೆಗಿನ ವಂಚನೆ ಆರೋಪ ಇದೀಗ ಧ್ರುವ ಸರ್ಜಾ ಸಿನಿ ಕರಿಯರ್ನಲ್ಲಿ ಕಪ್ಪು ಚುಕ್ಕಿಯಾಗಲಿದೆ. ಇದೆಲ್ಲದಕ್ಕೂ ಖುದ್ದು ಧ್ರುವ ಸರ್ಜಾನೇ ಸ್ಪಷ್ಟನೆ ಕೊಡೋವರೆಗೂ ಈ ವಿವಾದ ಬಗೆಹರಿಯೋ ಲಕ್ಷಣಗಳೇ ಕಾಣಿಸ್ತಿಲ್ಲ. ಗೀತಾ, ಫಿಲ್ಮ್ ಬ್ಯೂರೋ, ನ್ಯೂಸ್ 18.